ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಓದಲ್ಲಿ, ಬಂದಲ್ಲಿ, ಕೆಲಸ ಕಾರ್ಯಗಳಲ್ಲಿ, ವಿದ್ಯೆ ಬುದ್ಧಿಯಲ್ಲಿ ಕೂಡ ಹೇರಳವಾಗಿ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ವಚನದ ಕಡೆಗೆ ಹೋಗೋಣ. ಈ ದಿವಸದ ಸಂದೇಶವು ಯೋಬನು 27ನೇ ಅಧ್ಯಾಯ 7ರಿಂದ. ಯೋಬನು 27ನೇ ಅಧ್ಯಾಯ 7ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹಗೆಗೆ ದುಷ್ಟನ ಗತಿಯಾಗಲಿ, ನನಗೆ ವಿರುದ್ಧವಾಗಿ ಎದ್ದವನು ಅನ್ಯಾಯಗಾರನ ಅವ್ಯವಸ್ಥೆಯನ್ನು ಹೊಂದಲಿ. ನನ್ನ ಹಗೆಗೆ ದುಷ್ಟನ ಗತಿಯಾಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಬ ಹೇಳ್ತಾ ಇದ್ದಾನೆ, ನನಗೆ ಯಾರು ತೊಂದರೆ ಹಿಂಸೆಯನ್ನು ಬರಮಾಡಿದರೋ ಅವರಿಗೆ ಖಂಡಿತವಾಗಿ ಅನ್ಯಾಯಗಾರರಿಗೆ ಬರುವಂತಹ ಶಿಕ್ಷೆಯನ್ನು ಅವರು ಹೊಂದಲಿ. ಅಂದರೆ ಆ ಮಾದರಿಗೆ ಯೋಬ ಶಾಂತಿ ಸಮಾಧಾನದಷ್ಟು ಚೆನ್ನಾಗಿ ಮಾತಾಡರು ಮತ್ತು ಅವರಿಗೆ ಹಿಂಸೆಯನ್ನು ಕೊಡುತ್ತಲೇ ಇದ್ದರು. ಅದಕ್ಕೆ ನನ್ನ ಹಾಗೆ ದುಷ್ಟನ ಗತಿಯಾಗಲಿ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನನಗಿಷ್ಟು ನೋವು ಕೊಡ್ತಾರೆ, ನನಗೆ ಯಾರು ಹಗೆಗಾರರು ದುಷ್ಟರಿದ್ದಾರೋ ಅವರಿಗೆ ಅನ್ಯಾಯಗಾರ ಅವಸ್ಥೆ ಅಂದರೆ ನಾನಾ ಥರದ ಶಿಕ್ಷೆ ಅವರಿಗೆ ದೇವರು ಕೊಡುವಂಥದ್ದು ಅವರಿಗೆ ಕೊಡಲಿ ಅಂತಂದರೆ ಅಷ್ಟು ಹಿಂಸೆ ಕೊಟ್ಟಿದ್ದಾರೆ. ಆಗ ಯೋಬನು ಈ ಮಾತು ಹೇಳಿದಂಥ ಮಾತು ಇದು. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ಒಳ್ಳೇದು ಮಾಡುತ್ತಾ ಒಳ್ಳೇದು ಹೇಳುತ್ತಾ ಹೋಗುವಾಗ ವಿರುದ್ಧವಾಗಿ ಮಾತಾಡೋದು, ನಾನಾ ಥರದ ಹಿಂಸೆ ಕೊಡುವುದು ಅಥವಾ ಇತರರೊಂದಿಗೆ ಹಿಂಸೆಯನ್ನು ಕುಡಿಸೋದು, ಹೀಗೆಲ್ಲ ಹೊತ್ತಿಗೆ ಏನಾಗ್ತದೆ, ನಮ್ಮ ಬಾಯಲ್ಲಿ ಕೂಡ ನಾವು ಇದನ್ನು ಹೇಳ್ತೇವೆ, ದೇವರು ನೋಡುವಲ್ಲಿ ಆ ಭಗವಂತ ಪರಮಾತ್ಮನೇ ನೋಡಿಕೊಳ್ಳಪ್ಪ ಅಂತ ನಮ್ಮ ಬಾಯಲ್ಲಿ ಕೂಡ ಬರುವುದು. ಇದುವೇ ಖಂಡಿತವಾಗಿಯೂ ದೇವರಿಂದ ಆಯ್ಕೆಗೊಂಡಾಗ ದೇವರ ವಚನದಂತೆ ಆದಷ್ಟು ಮಟ್ಟಿಗೆ ನಡೆಯುವರು. ಸತ್ಯವನ್ನು ಹೇಳುತ್ತಾ, ಬುದ್ಧಿವಾದವನ್ನು ಹೇಳುತ್ತಾ, ನೀತಿವಂತರಾಗಿ ಆದಷ್ಟು ಮಟ್ಟಿಗೆ ನಡೆಯುತ್ತಾ ಹೋಗುವಾಗ ಅವರಿಗೆ ಯಾರು ವಿರುದ್ಧವಾಗಿ ನಾನಾ ರೀತಿಯಲ್ಲಿ ತೊಂದರೆ ಮಾಡಿಕೊಂಡು ಬರ್ತಾರೋ, ಮನಸ್ಸನ್ನು ನೋಯಿಸ್ತಾರೋ ಅವರು ಖಂಡಿತವಾಗಿ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನೇ ಯೋಬ ಹೇಳಿದಂಥದ್ದು. ಬಹಳ ಎಚ್ಚರವಾಗಿರಬೇಕು. ಇದಕ್ಕೆ ಮತ್ತಾಯ, ಮಾರ್ಕ, ಲೂಕದಲ್ಲಿ ಕೂಡ ಅವರ ಮುಖಾಂತರ ದೇವರೊಂದು ಮಾತನ್ನು ಹೇಳಿಸಿದ್ದಾರೆ. ಅಲ್ಲಿ ಈ ಚಿಕ್ಕವರಿಗೆ ಒಬ್ಬನು ಅಡ್ಡಿ ಆದರೆ ಅಂಥವನು ಬೀಸುವ ಕಲ್ಲನ್ನು ಕುತ್ತಿಗೆಗೆ ಕಟ್ಟಿಕೊಂಡು ಸಮುದ್ರಕ್ಕೆ ಬೀಳಲಿ ಅಂತೇಳಿದ್ರೆ ಅವನ ಶವ ಕೂಡ ಮೇಲೆ ಬರುವುದು ಬೇಡ ಅಂತ. ಈ ಚಿಕ್ಕವರೆಂದರೆ ಯಾರು? ದೇವರು ಆದುಕೊಂಡವರಿಗೆ ಅವರ ಮನೆಯವರೇ, ಅವರೇ ಎಲ್ಲ ವಿರುದ್ಧವಾಗ್ತಾರೆ, ಬಿಟ್ಟ ಹಾಕ್ತಾರೆ, ಯಾರು ಇಲ್ಲದಾಗ್ತಾರೆ. ಆಗ ಅವರೇ ಯೋಬನ ಹಾಗೆ ಇಂಥ ಕಷ್ಟ, ಸಂಕಟ, ದುಃಖ ಬಂದರೂ ಸತ್ಯವನ್ನೇ ಮಾತನಾಡ್ತಾರೆ, ಇನ್ನೊಬ್ಬರಿಗೆ ಸತ್ಯವನ್ನೇ ತಿಳಿಸ್ತಾರೆ, ದೇವರ ಪರವಾಗಿ ಸಾಕ್ಷಿ ಕೊಡ್ತಾರೆ. ಅವರಿಗೆ ಏನೂ ಇಲ್ಲದ ಆಗ್ತದೆ. ಆವಾಗ ಒಂದು ಇಲ್ಲದಾಗುವಾಗ ಅಲ್ಲಿ ಆ ರೀತಿ ಅವರಿಗೆ ಹಿಂಸೆ ಕೊಟ್ಟಾಗ ಏನಾಗ್ತದೆ, ಅಲ್ಲಿ ಖಂಡಿತವಾಗಿಯೂ ಅಲ್ಲಿ ಅವರಿಗೆ ಬಹಳ ಶಿಕ್ಷೆಯನ್ನು ಅವರು ಅನುಭವಿಸಲೇಬೇಕಾಗ್ತದೆ. ಇದು ಲೂಕನ ಸುವಾರ್ತೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಲೂಕನ ಮುಖಾಂತರ ದೇವರಲ್ಲಿ ಇದನ್ನು ಬರೆಸಿದ್ದಾರೆ. ಈ ಚಿಕ್ಕವರಿಗೊಬ್ಬನ ಅಡ್ಡಿ ಆದರೆ ಖಂಡಿತವಾಗಿ ಅವನಿಗೆ ತೊಂದರೆ, ಎಂಥವರಿಗೆ ತೊಂದರೆ ಕೊಟ್ಟು ಹಿಂಸೆ ಕೊಡಿಸ್ತಾ ಬಂದರೆ ಪರಲೋಕದಲ್ಲಿ ದೂತರು ತಂದೆಯಾದ ದೇವರ ಮುಖವನ್ನು ನೋಡ್ತಾ ಇರ್ತಾರಂತೆ. ನೀನು ಅವ್ರನ್ನ ಆರಿಸಿಕೊಂಡು ನಡೆಸ್ತಾ ಇದೆಯಾ, ನೋಡೋರು ನಿನ್ನ ಪರವಾಗಿ ಸುವಾರ್ತೆ ಸಾರ್ತಾರೆ, ಸತ್ಯವನ್ನು ಹೇಳ್ತಾರೆ, ಅವ್ರಿಗೆ ಇಂತಿಂಥವ್ರು ನೋವು ಕೊಡ್ತಾರೆ, ನೀನು ಯಾಕೆ ಸುಮ್ಮನೆ ಇದ್ದೀಯಾ ಅಂತ ದೂತರು ಏನು ಮಾಡ್ತಾರೆ, ಪರಲೋಕದಲ್ಲಿ ತಂದೆಯ ದೇವರ ಮುಖವನ್ನು ನೋಡ್ತಾರಂತೆ. ಅಂಥವರಿಗೆ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯನೇ ಇಲ್ಲ. ಸ್ವಲ್ಪ ದಿವಸ ಅಯ್ಯೋ ನಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ, ಹಾಗೆ ಹೀಗೆ ನಾವು ಮಾಡಿದ್ದೇ ಸರಿ ಅಂತೇಳಿ ಅವರವರ ತಪ್ಪುಗಳನ್ನು ಅವರಿಗೆ ತಿಳಿಸಿದಾಗ ಅವರಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳೋಕ್ಕಾಗೋದಿಲ್ಲ. ಬದಲಾಗಿ ಹಿಂಸೆಯನ್ನೇ ಕೊಡ್ತಾ ಬರ್ತಾರೆ. ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೆ ಹೇಳಿದ್ದು ಮತ್ತ 20ನೇ ಅಧ್ಯಾಯ 5 ಮತ್ತು 6, 34, 7ರಲ್ಲಿ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ. ಕೀರ್ತನೆ 109ರಲ್ಲಿ ತಾಯಿಯ ಪಾಪ ಅಳಿದು ಹೋಗದಿರಲಿ, ಬಹಳ ಎಚ್ಚರವಿರಬೇಕು. ನಡೆದು ಹೋಗಿದೆ, ಈಗಲೂ ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 8ನೇ ವಚನ. ದೇವರು ಭ್ರಷ್ಟನ ಆತ್ಮವನ್ನು ಕಡೆದೆಳೆಯುವಾಗ ಅವನಿಗೆ ನಿರೀಕ್ಷೆಯಲ್ಲಿ ಎಲ್ಲಿಯದು.
ನೋಡಿ ಅವ್ರಿಗೆ ಏನಾಗ್ತದೆ, ಭ್ರಷ್ಟನ ಆತ್ಮವನ್ನು ಕಡೆದೆಳೆಯುವಾಗ ಈ ಲೋಕದಲ್ಲಿ ಜೀವಮಾನ ಇರುವಷ್ಟು ದಿವಸ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಲೇಬೇಕು. ದೇವರು ಎಲ್ಲರಿಗೂ ದರ್ಶನ ಕೊಡುವುದಿಲ್ಲ. ದೇವರು ದರ್ಶನ ಕೊಟ್ಟು ದೇವರನ್ನ ತಿಳಿಯಪಡಿಸಿದ ಮೇಲೆ ಅವರ ಜೀವಿತದಲ್ಲಾಗಲಿ ಅವರ ಮಕ್ಕಳ ಜೀವಿತದಲ್ಲಾಗಲಿ ಅದ್ಭುತ ಕಾರ್ಯಗಳನ್ನು ಮಾಡುವುದೇ ದೇವರವರಿಗೆ ದರ್ಶನ ಕೊಡುವಂಥದ್ದು. ಆಮೇಲೆಯೂ ಕೂಡ ಅವರ ಹಿಂದಿನ ನಡತೆಯನ್ನು ಸರಿ ಮಾಡಿಕೊಳ್ಳದೆ ದೇವರಲ್ಲಿ ಪಶ್ಚಾತ್ತಾಪ ಪಡದೆ ಮತ್ತು ಗರ್ವ, ಅಹಂಕಾರ, ಲೋಕದ ವಿಷಯದಲ್ಲಿ ನಾನೆಂಬ ಅಹಂಕಾರದಲ್ಲಿ ಮೆರೆದಾಗ ಖಂಡಿತವಾಗಿ ಅವರಿಗೆ ಈ ಲೋಕದಲ್ಲಿ ಕೂಡ ಬಹಳ ಕಷ್ಟ, ಸಂಕಟ, ದುಃಖ, ಕಣ್ಣೀರು, ಏನು ಮಾಡಿದರೂ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಅವನಿಗೆ ನಿರೀಕ್ಷೆ ಇಲ್ಲಿ, ಅದು ಅವನಿಗೆ ಖಂಡಿತವಾಗಿ ಏನೇ ಪ್ರಯತ್ನ ಪಟ್ಟರೂ ಮುಂದೆ ಬರೋಕ್ಕೆ ಆಗುವುದಿಲ್ಲ. ಅದನ್ನು ಅವರ ಮಕ್ಕಳು ಕೂಡ ಅನುಭವಿಸಬೇಕಾಗ್ತದೆ. ಆಗ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಇದನ್ನು ನಾವು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ಅನೇಕ ಇವತ್ತು ನಾನಾ ರೀತಿಯ ಅನ್ಯಾಯ ಮಾಡಿದವರು ಬೇಕಾದಷ್ಟು ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಬಹಳ ಚೆನ್ನಾಗಿದ್ದಾರಲ್ಲ ಅಂತ. ಅವರಿಗೆ ಖಂಡಿತವಾಗಿ ದೇವರವರನ್ನು ಕೈ ಬಿಟ್ಟಿದ್ದಾರೆ, ಅವರ ಕೈಯಿಂದ ಅವರಿಂದ ದೃಷ್ಟಿಯನ್ನು ತೆಗೆದು ಬಿಟ್ಟಿದ್ದಾನೆ. ಅದಕ್ಕೆ ಯೇಸು ಕೂಡ ಹೇಳಿದ್ದು, ನೀನು ಲೋಕವನ್ನು ಇಡೀ ಸಂಪಾದನೆ ಮಾಡಿದ ಆತ್ಮ ನಷ್ಟಪಡ್ತದಲ್ಲ. ಒಂದು ವೇಳೆ ಈ ಲೋಕದಲ್ಲಿ ಅವರಿಗೆ ಕಾಲಕ್ಕೆ ಬಹಳ ಕಷ್ಟ, ಸಂಕಟ, ದುಃಖಗಳು ಅನುಭವಿಸುವುದು, ಅಥವಾ ಎಷ್ಟೆಷ್ಟೋ ಇದು ಮಾಡಿ ಬಹಳ ಅಂತ ಚಂದದಲ್ಲಿದ್ದು ಕೂಡ ಅವರು ಎಲ್ಲವನ್ನ ಎಲ್ಲ ಆಡಂಬರ ಜೀವನವನ್ನ ಸಾಗಿಸಿ ಭೂಲೋಕದ ಜೀವನ ಅಂತ್ಯಗೊಳ್ಳುವುದು. ನ್ಯಾಯ ತೀರ್ಪಿನ ದಿವಸ ಖಂಡಿತವಾಗಿಯೂ ಆ ಆತ್ಮ ನರಕಕ್ಕೆ ಹೋಗ್ತದೆ. ದೇವರಿಂದ ನಮಗೆ ಸ್ತೋತ್ರವಾಗಲಿ. ಅದನ್ನೇ ಹೇಳಿದ್ದು. ಅದಕ್ಕೆ ನೋಡಿ ಮತ್ತಾಯ 4ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ ಅಲ್ಲಿ ಸೈತಾನನು ಯೇಸುಸ್ವಾಮಿಯನ್ನು ಏನ್ ಮಾಡ್ತಾನೆ, ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡೋಗಿ ನೀನು ನನ್ನ ಕಾಲಿಗೆ ಬಿದ್ದರೆ ಈ ಲೋಕದಲ್ಲಿ ಕಾಣುವುದೆಲ್ಲವೂ ನನ್ನದೇ, ಎಲ್ಲವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದ ಸೈತಾನು. ಆಗ ಈ ಲೋಕದ ವಿಷಯಗಳಿಗೂ ದೇವರಿಗೆ ವಿರುದ್ಧವಾದ ವಿಷಯಗಳು ಯಾರ್ದಾಗಿದೆ? ಅದು ಸೈತಾನದಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಆಗ ಯೇಸುಸ್ವಾಮಿ ದೇವರನ್ನು ಮಾತ್ರ ಆರಾಧಿಸುವಂತ ಬರೆದಿದೆಯಲ್ಲ ಅಂತ ಒಂದು ಉತ್ತರವನ್ನು ಕೊಟ್ಟರು. ದೇವರ ನಮಗೆ ಸ್ತೋತ್ರ. ಹಾಗೆ ಇವತ್ತು ಏನಾಗಿದೆ, ಲೋಕದಲ್ಲಿ ದೇವರಿಗೆ ವಿರುದ್ಧವಾದಂಥ ವಸ್ತುಗಳು ಎಲ್ಲವೂ ಏನಾಗಿದೆ, ದೇವರಿಗೆ ವಿರುದ್ಧವಾಗಿದ್ದು ಸೈತಾನ ಮಾತ್ರ. ಹಾಗೆ ಇವತ್ತು ನಾನಾ ಥರದ ಅನ್ಯಾಯ, ದಾಗ, ಮೋಸ, ಸುಳ್ಳು, ಕದಿಯೋದು, ಹೊಡೆಯೋದು, ಬಡಿಯೋದು, ರೌಡಿತನ, ಅಥವಾ ಬಡ್ಡಿಗೆ ದುಡ್ಡು ಕೊಟ್ಟು ನಾನಾ ರೀತಿಯಲ್ಲಿ ಇನ್ನೊಬ್ಬರನ್ನು ವಶಪಡಿಸಿಕೊಳ್ಳುವುದು, ಇದೆಲ್ಲ ಒಂದು ಸಲ ಮೇಲ್ಮಟ್ಟಕ್ಕೆ ತಗೊಂಡೋಗ್ಬೋದು. ಆಮೇಲೆ ಅವರಿಗೆ ಲೋಕದಲ್ಲಿ ಬಹಳ ಕಷ್ಟ ಇದೆ, ನ್ಯಾಯ ತೀರ್ಪಿನ ದಿವಸ ಆತ್ಮ ನರಕದಲ್ಲಿ ಬೇಯ್ತದೆ, ದೇವರ ಬಳಿಗೆ ಹೋಗಲು ಸಾಧ್ಯ ಇಲ್ಲ. ಅದು ಮಾತ್ರವಲ್ಲ, ಮುಂದೆ ಅದರಲ್ಲಿ ಅವರ ಮಕ್ಕಳು ಕೂಡ ಅಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳಿದ್ದು ಆಗಲೇ ಈ ವಚನಕಾಂಡ 25:6-34, ಕೀರ್ತನೆ 109 ಕೂಡ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಂತ ಬರುವಾಗ ಯಾರು ಇದ್ರೆ ಯಾವ ವೈದ್ಯನೂ ಆಗೋದಿಲ್ಲ. ಬೇರೆ ದೇವರುಗಳು ಮಾಯಾ, ಮಂತ್ರ, ಜ್ಯೋತಿಷ, ಪೂಜೆ ಪುಸ್ಕಾರಕ್ಕಾಗಿ ಎಲ್ಲೆಲ್ಲಿ ಓಡ್ತಾರೆ, ಮನೆಗೆ ಎಲ್ಲೆಲ್ಲಿ ಹೋಮ ಹಾಕ್ತಾರೆ, ಒಂದು ನಡೆಯೋದಿಲ್ಲ. ಮಾಡಿದುಣ್ಣೋ ಮಹಾರಾಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನುಭವಿಸಲೇ ಬೇಕು. ಸರ್ವ ಸೃಷ್ಟಿಕರ್ತನ ದೇವರ ಮುಂದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 9ನೇ ವಚನ, ಅವರಿಗೆ ಶ್ರಮ ಬರಲು ದೇವರು ಅವನ ಮೊರೆಯನ್ನು ಆಲೈಸುವನೋ. ನೋಡಿ, ದೇವರ ನಮಗೆ ಸ್ತೋತ್ರ. ಒಂದು ವೇಳೆ ಖಂಡಿತವಾಗಿ ಅವನಿಗೆ ಏನಾದರೂ ಮತ್ತೆ ಅಲ್ಲಿ ಶ್ರಮ ಬರಲು ಅಂದರೆ ಸ್ವಲ್ಪ ಬಲಾಢ್ಯನೂ ಆಗಬಹುದು. ಆಗ ಅವನು ದೇವರಿಗೆ ಮೊರೆ ಇಟ್ಟು ದೇವರು ಮೊರೆ ಕೇಳ್ತಾರ? ಇಲ್ಲ. ಇಂಥವ್ರು ಎಷ್ಟೇ ದೇವರಿಗೆ ಮೊರೆ ಇಟ್ಟರು, ಏನೇ ಮಾಡಿದ್ರು, ಅದು ದೇವರನ್ನು ಅರಿತುಕೊಂಡು ಈ ರೀತಿ ಅನ್ಯಾಯ ಮಾಡಿದವ್ರಿಗೆ ಖಂಡಿತವಾಗಿಯೂ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮೆಯೇ ಇಲ್ಲ ಅಂತೇಳಿ ಭಗವಂತ ಪರಮಾತ್ಮನು ಹೇಳಿದ್ದಾರೆ. ಪವಿತ್ರಾತ್ಮನ ವಿರುದ್ಧ ಮಾತಾಡಿದರೆ ಒಂದು ವೇಳೆ ಮನುಷ್ಯಕುಮಾರನ ವಿರುದ್ಧ ಮಾತಾಡಿದರೆ ಒಂದು ವೇಳೆ ಕ್ಷಮೆ ದೊರಕಬಹುದು. ಆದರೆ ಪವಿತ್ರಾತ್ಮನ ವಿರುದ್ಧ ಮಾತಾಡಿದರೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮೆನೇ ಇಲ್ಲ. ಇಹದಲ್ಲಿ ಅಂದರೆ ಈ ಭೂಲೋಕದಲ್ಲಿ ಜೀವ ಇರುವಷ್ಟು ದಿವಸ ಕಷ್ಟ, ಸಂಕಟ, ದುಃಖಗಳು ಖಂಡಿತವಾಗಿ ಏನೇ ಆದರೂ ಹಿಂದೆ ಹೇಳಿದಾಗೆ ಕಣ್ಣೀರು, ದುಃಖ, ಯಾವ ಕೆಲಸ ಕಾರ್ಯಗಳು ನೆರವೇರುವುದಿಲ್ಲ. ಪರದಲ್ಲಿ ಆಗಲಿ ಪರಲೋಕ ಹೋಗ್ಲಿಕ್ಕೆ ಆಗೋದಿಲ್ಲ. ಆತ್ಮ ನೇರವಾಗಿ ಯಮಲೋಕಕ್ಕೆ ಅಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ದೇವರನ್ನು ಅರಿಯದವರಿಗಾಗಿ ಇದು ಇಲ್ವೋ? ದೇವರನ್ನು ಅರಿಯದವರಿಗೆ ಸ್ವಲ್ಪ ಶಿಕ್ಷೆ ಕಡಿಮೆ, ಆದರೂ ಅವರಿಗಿದೆ. ಅದು ಒಂದು ಕಡೆ ಬರೆಯಲ್ಪಟ್ಟಿದೆ. ಸರಿ, ನಿನಗೆ ಇಂಥವ್ರ ಕೈಲಿ ತಿಳಿಸಿದ್ದೇನೆ, ಇಂಥವ್ರು ಬಂದು ತಿಳಿಸಿದ್ದಾರೆ, ನಿನಗೆ ತಿಳಿಸಿ ಆಗಿದೆ, ನೀನು ಯಾಕಪ್ಪ ಒಳ್ಳೆಯದನ್ನು ಮಾಡಲಿಲ್ಲ?
ಅಂತೇಳಿ ಅವರಿಗೆ ಸ್ವಲ್ಪ ಶಿಕ್ಷೆ ಕಮ್ಮಿ. ದೇವರು ದರ್ಶನವನ್ನು ಕೊಟ್ಟು ಒಂದು ಅವರ ಜೀವಿತದಲ್ಲಿ ಇಲ್ಲದ್ರೆ ಅವರ ಮಕ್ಕಳ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿ ಮಾಡಿ ತಿಳ್ಕೊಂಡು ಮತ್ತೆ ಹಿಂದಿರುಗಿ ಅನ್ಯಾಯವಾಗಿ ಹೋದ್ರೆ ಇಂಥ ಶಿಕ್ಷೆ ಅಲ್ಲ ಅಂತೇಳಿ ಈಗ ಬೈಬಲಲ್ಲಿ ಹಾಗೂ ಮಹಾಭಾರತದಲ್ಲಿ ಕೂಡ ಬಹಳ ಚೆನ್ನಾಗಿ, ಕುರಾನಲ್ಲಿ ಕೂಡ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗೆ 10ನೇ ವಚನ, ಅವನು ಸರ್ವಶಕ್ತನಲ್ಲಿ ಆನಂದಪಟ್ಟು ಆತನನ್ನು ಸರ್ವದಾ ಪ್ರಾರ್ಥಿಸುವನೇ. ಖಂಡಿತವಾಗಿಯೂ ನೋಡಿ, ಇಂಥ ದುಷ್ಟರು ಏನ್ ಮಾಡ್ತಾರೆ, ದೇವರಲ್ಲಿ ಸಂತೋಷ ಇಡುವುದೇ ಇಲ್ಲ. ಮನುಷ್ಯರ ಮೇಲೆ ನಾನಾ ರೀತಿ ಅನ್ಯಾಯ, ದಗ, ಮೋಸ, ಹಣ ಸಂಪಾದನೆ ಮಾಡೋದು, ಮದ್ಯಪಾನ, ಧೂಮಪಾನ, ವ್ಯಭಿಚಾರ, ಕೆಟ್ಟತನ ಮಾಡೋರನ್ನೇ ಇವ್ರು ಏನ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ದೇವರನ್ನ ಪ್ರೀತಿ ಮಾಡುವುದಿಲ್ಲ. ನನ್ನ ಜೀವಿತದಲ್ಲಿ ಇಂಥ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು, ನನ್ನ ಮಕ್ಕಳ ಜೀವಿತದಲ್ಲಿ ಇಂಥ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು, ಸರ್ವ ಸೃಷ್ಟಿಕರ್ತನು ದೇವರು, ನನ್ನನ್ನು ನಡೆಸ್ತಾ ಇರೋದು ದೇವರು ಅಂತೇಳಿ ದೇವರಿಗೆ ಒಂದು ನಮಸ್ಕಾರವಿಲ್ಲ. ಒಂದು ವೇಳೆ ನಮಸ್ಕಾರ ಅಂತ ಹೇಳಬಹುದು, ಅದು ಕೂಡ ಇಲ್ಲ. ಆದ್ರೆ ಅನೇಕರು ಸುಳ್ಳು ಹೇಳ್ತಾರೆ, ನಾನು ಅಲ್ಲಿ ಪ್ರಾರ್ಥನೆ ಮಾಡಿದೆ, ಇಲ್ಲಿ ಪ್ರಾರ್ಥನೆ ಮಾಡಿದೆ, ಎದ್ದಾಗೆ ಪ್ರಾರ್ಥನೆ ಮಾಡದಂತೆ. ಇದೆಲ್ಲ ಬಹಳ ಜನ ನೋಡಿ ಆಗಿದೆ, ಇದೆಲ್ಲ ಸುಳ್ಳು. ಆದ್ರೆ ಅಲ್ಲಿ ಏನಾಗ್ತದೆ, ಅವ್ರು ದೇವರಲ್ಲಿ ಆನಂದ ಪಡುವುದೇ ಇಲ್ಲ. ಮಲಗಿದಲ್ಲೇ ಯೋಚನೆ, ಯಾರ ಹತ್ರ ಹೋಗೋದು, ಯಾರ ಹತ್ರ ಕೇಳೋದು, ಯಾರಿಗೆ ಮೋಸ ಮಾಡೋದು, ಯಾರಿಗೆ ದಗ ಮಾಡೋದು, ಇದುವೇ ಅವರ ಯೋಚನೆಯಾಗಿದೆ. ದೇವರಲ್ಲಿ ಪ್ರಾರ್ಥನೆ ಇಲ್ಲ. ದೇವರ ನಮಗೆ ಸ್ತೋತ್ರ. ಆತನನ್ನು ಸರ್ವದ ಪ್ರಾರ್ಥಿಸುವನೇ. ದೇವರಲ್ಲಿ ಖಂಡಿತವಾಗಿ ಪ್ರಾರ್ಥನೆ ಇಲ್ಲ. ಬೆಳಿಗ್ಗೆದ್ದು ಯಾವ ರೀತಿ ಇವತ್ತು ಈ ಪ್ರಾಣಿಗಳು ಮಾಂಸ ತಿನ್ನಕ್ಕೆ ಹೊಂಚಿ ಹಾಕ್ತಾವೋ, ಮಾಂಸಾಹಾರಿ ಪ್ರಾಣಿಗಳು ಅದೇ ರೀತಿ ಎಲ್ಲಿ ಸಿಗ್ತದೆ, ಯಾರ ಹತ್ರ ಹೋಗೋದು, ಏನು ಮಾತನಾಡೋದು, ಹೇಗೆ ವಂಚಿಸೋದು, ಇದುವೇ ಅವರ ಯೋಚನೆಯಾಗಿದೆ. ಕೆಲವರು ಬರೀ ಕುಡಿದು ತಿನ್ನುವುದರಲ್ಲೇ ಕಾಲಹರಣ ಮಾಡ್ತಾರೆ. ಅಂಥವ್ರ ಬಾಯಿಯಲ್ಲಿ ದೇವರ ಪ್ರಾರ್ಥನೆ ಬರುವುದಿಲ್ಲ, ದೇವರ ಒಳ್ಳೆ ಮಾತು ಬರುವುದು ಕೂಡ ಇಲ್ಲ. ಒಂದೊಂದು ವೇಳೆ ಮಾತಾಡಿದ್ರು ಬಹಳ ಬುದ್ಧಿವಂತರಾಗಿ ಮಾತನಾಡ್ತಾರೆ. ಖಂಡಿತವಾಗದು ಸೈತಾನನ ಕೆಲಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 11ನೇ ವಚನ, ನಾನು ಸರ್ವಶಕ್ತನ ಕ್ರಮವನ್ನು ಮರೆಮಾಚದೆ ದೇವರ ಹಸ್ತದ ವಿಷಯವನ್ನು ನಿಮಗೆ ಬೋಧಿಸುವೆನು. ಅದಕ್ಕೆ ನೋಡಿ, ಮತ್ತೆ ಅಲ್ಲಿ ಒಬ್ಬ ಹೇಳ್ತಾ ಇದ್ದಾನೆ, ಹೇಳಿದ್ದಾರೆ ಅವರ ವಿರೋಧಿಗಳಿಗೆ, ನಾನು ಸರ್ವಶಕ್ತನ ವಿಷಯದಲ್ಲಿ ಅಂದರೆ ಸರ್ವ ಸೃಷ್ಟಿಕರ್ತನ ದೇವರ ಕ್ರಮವನ್ನು ಅಂದರೆ ಅವರ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು, ಶಿಸ್ತಿನ ನಿಯಮವನ್ನು ಮರೆ ಮಾಡದೆ ದೇವರ ಹಸ್ತದ ವಿಷಯವನ್ನು ನಿಮಗೆ ಬೋಧಿಸುವನು. ದೇವರ ಕೈ ಯಾವ್ಯಾವ ಕೆಲಸ ಮಾಡಿದೆ, ಏನು ಮಾಡ್ತಾ ಇದೆ, ಈಗ ಏನು, ಮುಂದೆ ಏನು, ಯಾವ ರೀತಿಯ ದೇವರು ಏನೇನು ಮಾಡೋರಾಗಿದ್ದಾರೆ, ಮಾತು ಕೇಳಿದವರಿಗೇನು, ಕೇಳದವರಿಗೆ ಏನು, ಅಥವಾ ಈ ಭೂಲೋಕಕ್ಕೆ ಬರುವಂತ ಶಿಕ್ಷೆ ಏನು ಅಂತ ನಾನು ನಿಮಗೆ ತಿಳಿಸುವೆನು ಅಂತ ಯೋಬ ಮತ್ತೆ ಏನ್ ಮಾಡ್ತಾ ಇದ್ದಾರೆ, ಅವರ ವಿರೋಧಿಗಳಿಗೆ ಮಾತನಾಡ್ತಾ ಇದ್ದಾನೆ. ಆದರೂ ದೇವರ ವಿಷಯವನ್ನು ತಿಳಿಸದೆ ಬಿಡುವುದಿಲ್ಲ. ದೇವರ ನಮಗೆ ಸ್ತೋತ್ರ. ಹಾಗೆ ಇವತ್ತು ದೇವರು ಯಾರನ್ನ ಆದಿಕೊಂಡು ದೇವರ ಆತ್ಮ ಯಾರಲ್ಲಿ ಇದೆಯೋ ಅವ್ರು ಏನ್ ಮಾಡ್ತಾರೆ, ಎಷ್ಟೇ ಕಷ್ಟ, ಸಂಕಟ, ದುಃಖ, ಹಿಂಸೆಗಳು ಬಂದರೂ ಕೂಡ ದೇವರ ವಿಷಯವನ್ನು ಮಾತನಾಡುತ್ತಾರೆ, ತಿಳಿಸ್ತಾರೆ. ಇದು ದೇವರಿಂದ ಆಯ್ಕೆಯಾದವರ ವಿಷಯಗಳಾಗಿವೆ. 12, ಇಗೋ ನೀವೆಲ್ಲರೂ ಸ್ವತಃ ನೋಡಿದ್ದೀರಿ, ಹೀಗಾದರೂ ಏಕೆ ಇಂಥ ವ್ಯರ್ಥವಾದ ಆಲೋಚನೆಗಳನ್ನು ಮಾಡಿಕೊಳ್ಳುತ್ತೀರಿ. ನೋಡಿ, ಯೋಬ ಮತ್ತೆ ಹೇಳ್ತಾ ಇದೆ, ಅಲ್ಲಿ ಅವ್ರಿಗೆ ಹೇಳಿದ್ದಾರೆ ಏನು, ಇಗೋ ನೀವೆಲ್ಲರೂ ಸ್ವತಃ ನೋಡಿದ್ದೀರಿ, ದೇವರ ವಿಷಯವನ್ನು ಹೇಳಿದ್ದು ಮಾಡಿದ್ದು, ಈಗ ನನ್ನ ಮುಖಾಂತರ ನೀವು ಕೇಳಿದಂಥ ವಿಷಯವನ್ನು ಸ್ವಂತ ನೀವು ನೋಡಿದ್ದೀರಿ, ಆದರೂ ನೀವು ವಿರುದ್ಧವಾಗಿ ಮಾತನಾಡ್ತಿದ್ದೀರಿ. ವ್ಯರ್ಥ ಬೇಡವಾದ ಆಲೋಚನೆಯನ್ನು ಯಾಕೆ ಮಾಡಿಕೊಳ್ತಾ ಇದ್ದೀರಿ ಅಂತ. ಹಾಗಿದ್ರೆ ಅರ್ಥ, ವಿರೋಧಿಗಳಿಗೆ ಕೂಡ ಇವತ್ತು ಅನೇಕರು ದೇವರಿಂದ ಅದ್ಭುತ ಕಾರ್ಯಗಳನ್ನ, ಸಹಾಯಗಳನ್ನ ಪಡ್ಕೊಂಡು ಲೋಕದ ವಿಷಯ, ಹಣ ಸಂಪಾದನೆಗಾಗಿ, ಆಸ್ತಿಗಾಗಿ ಏನೇನೋ ಮಾಡಿಕೊಂಡು ಹಿಂದೆ ತಿರುಗಿ ಹೋಗಿದ್ದಾರೆ. ಅಂಥವ್ರು ಖಂಡಿತ ಏನ್ ಮಾಡ್ತಾರೆ, ದೇವರಿಗೆ ವಿರುದ್ಧವಾಗಿ ಮಾತನಾಡ್ತಾರೆ. ಯಾವ್ದಾದ್ರು ಕಷ್ಟ, ಸಂಕಟ, ದುಃಖಗಳು ಬಂದಾಗ ಮಾತ್ರ ಪ್ರಾರ್ಥನೆ ಯೇಸುವೆ ಅಂತ ಹೇಳ್ಬೋದು, ಪರಮಾತ್ಮ, ಭಗವಂತ ಅಂತ ಹೇಳ್ಬೋದು, ಸರ್ವೇಶ್ವರ, ಶಿವ, ಶ್ರೀಮನ್ನಾರಾಯಣ, ಶ್ರೀನಿವಾಸ, ಶ್ರೀಕೃಷ್ಣ ಪರಮಾತ್ಮ, ಸಾಕ್ಷಾತ್ ಪರಬ್ರಹ್ಮ, ಅಲ್ಲಾಹ್ ಅಕ್ಬರ್ ಅಂತ ಕೂಡ ಹೇಳ್ಬೋದು. ಆದ್ರೆ ಅದೊಂದು ಸಮಯಕ್ಕೆ ಮಾತ್ರ. ಮತ್ತೆ ಇರುವುದು ದಗ, ಮೋಸ, ಅನ್ಯಾಯ. ಅದಕ್ಕೆ ಇಲ್ಲಿ ಯೋಬನ ವಿರೋಧಿಗಳಿಗೆ ಹೇಳಿದ್ದೇನಪ್ಪ ಅಂದ್ರೆ, ಈಗೋ ನೀವೆಲ್ಲರೂ ಸ್ವತಃ ನೋಡಿದ್ದೀರಿ ದೇವರ ವಿಷಯವನ್ನು, ನನ್ನ ಬಾಯಲ್ಲಿ ದೇವರು ತಿಳಿಸಿದ್ದನ್ನ ನೀವು ನೋಡಿದ್ದೀರಿ, ನಡೀತಲೇ ಇದೆ, ಆದ್ರೂ ನೀವು ಅರ್ಥ ಆಲೋಚನೆ ಯಾಕೆ ಮಾಡ್ತೀರಪ್ಪ ಅಂತೇಳಿ. ಅಂಥವ್ರು ಯಾವಾಗಲೂ ಮನಸ್ಸು, ಹೃದಯ ಶುದ್ಧ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರು ಅಂಥವ್ರನ್ನ ಕೈ ಬಿಟ್ಟಿದ್ದಾರೆ ಅಂತ ಇದರ ಅರ್ಥವಾಗಿದೆ. ಇಂಥವ್ರು ದೇವರ ನಮಗೆ ಸ್ತೋತ್ರವಾಗಲಿ. 13ನೇ ವಚನ, ದುಷ್ಟನಿಗೆ ದೇವರಿಂದ ದೊರೆಯುವ ಪಾಲು, ಹಿಂಸಕನಿಗೆ ಸರ್ವಶಕ್ತನಿಂದ ಸಿಕ್ಕುವ ಸ್ವಾಸ್ಥ್ಯವು ಹೀಗಿರುವುದು. ನೋಡಿ, ದುಷ್ಟನಿಗೆ ದೇವರಿಂದ ದೊರೆಯುವ ಪಾಲು, ಖಂಡಿತವಾಗಿ ಯಾರು ಮಾತು ಕೇಳ್ತಾರೋ ಅವ್ರಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು.
ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣ್ತೀರಿ, ಕಿವಿಯಾರೆ ಕೇಳ್ತಿರಿ. ಕೀರ್ತನೆ 112ರಲ್ಲಿ ಬರೆಯಲ್ಪಟ್ಟಿದೆ, ಅದು ನೆರವೇರಿದೆ, ಈಗಲೂ ನೆರವೇರುತ್ತಲೇ ಇದೆ. ಹಿಂಸಕನಿಗೆ ಸರ್ವಶಕ್ತಿಯಿಂದ ಸಿಕ್ಕುವ ಸ್ವಾಸ್ಥ್ಯವು ಹೀಗಿರುವುದು. ಯಾರು ಹಿಂಸಕರು ಅಂದರೆ ದೇವರಿಗೆ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಾಗ ಯಾರು ಹಿಂಸೆಯನ್ನು ಅನುಭವಿಸ್ತಾರೋ ಅವರಿಗೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ಇದೆ. ಅವರಿಗೆ ಶಾಂತಿ ಸಮಾಧಾನ ದೊರೆಯುವುದು. ಅಥವಾ ಇವತ್ತು ಬಹಳ ದುಃಖ ಕಣ್ಣೀರು ಆಗ್ಬೋದು, ನಾಳೆ ಅವರನ್ನು ದೇವರು ಏನು ಮಾಡ್ತಾರೆ, ಖಂಡಿತವಾಗಿ ಪರಲೋಕಕ್ಕೆ ಎತ್ತಲ್ಪಡ್ಬೋದು. ಅವರು ಎಷ್ಟೇ ಹಿಂಸೆ ಪಟ್ಟರು ಕೂಡ ಈ ಭೂಲೋಕದಲ್ಲಿ ಅವರನ್ನು ಯಾರೇ ಹೀಯಾಳಿಸಿದ್ರು ಕೂಡ ಅವರಿಗೆ ಬೇಕಾಗಿದ್ದೆಲ್ಲವನ್ನ ದೇವರು ಸಮಯಕ್ಕೆ ಸರಿಯಾಗಿ ಕೊಡ್ತಾ ಬರ್ತಾರೆ, ತುಂಬಿ ತುಳುಕಿಸ್ತಾರೆ. ದೇವ್ರ ನಮಗೆ ಸ್ತೋತ್ರ. ಹಾಗೆ ಇವತ್ತು ನನಗೆ ಕೂಡ ಈಗಲೂ ಇವತ್ತು ಕೂಡ ದೇವ್ರನ್ನ ಅರಿತುಕೊಂಡವರು ಬಹಳ ನಾನಾ ಥರದಲ್ಲಿ ಹಿಂಸೆಯನ್ನು ಕೊಡ್ತಾರೆ ಇದ್ದಾರೆ. ಆದರೆ ನನಗೆ ಬೇಕಾಗಿದ್ದನ್ನು ದೇವರು ಯಾರ ಮುಖಾಂತರ ಕೊಡಿಸ್ಬೇಕೋ ತಕ್ಕ ಸಮಯಕ್ಕಾಗಿ ಅವರ ಮುಖಾಂತರ ಕೊಡಿಸ್ತಾ ಇದ್ದಾರೆ. ಇದುವೇ ದೇವರ ಕಾರ್ಯ. ದೇವರ ನಮಗೆ ಸ್ತೋತ್ರವಾಗಲಿ. 14ನೇ ವಚನ. ಅವನಿಗೆ ಮಕ್ಕಳು ಹೆಚ್ಚಿದರೆ ಕತ್ತಿಗೆ ತುತ್ತಾಗುವರು, ಅವನ ಸಂತತಿಯವರಿಗೆ ಅನ್ನದ ಕೊರತೆ ತಪ್ಪದು. ನೋಡಿ, ದೇವರನ್ನು ತಿಳಿಯಪಡಿಸಿದಾಗ ಮತ್ತು ಅವರ ದುಷ್ಟತನ ಯಾರು ಬಿಡ್ಲಿಲ್ವೋ, ಅವನಿಗೆ ಮಕ್ಕಳು ಹೆಚ್ಚಿದರೆ ಕತ್ತಿಗೆ ತುತ್ತಾಗುವರಂತೆ. ಒಂದು ವೇಳೆ ಅವನ ಮಕ್ಕಳು ಕೂಡ ಹೊಡೆದಾಟ ಬಡದಾಟ ವಿರೋಧಿಗಳ ಕೈಗೆ ಸಿಕ್ಕಿಕೊಂಡು, ರೌಡಿಗಳ ಕೈಗೆ ಸಿಕ್ಕಿಕೊಂಡು ಅವರು ರೌಡಿತನ ಮಾಡಿ ನಾನಾ ರೀತಿ ಮಕ್ಕಳು ಕೂಡ ಕತ್ತಿಗೆ ತುತ್ತಾಗುವರು. ಇದು ಅದಕ್ಕೆ ಹೇಳಿದ್ದು, ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ ಅಂತ. ನೋಡಿ, ಇವರು ಅಂಥವರು ದುಷ್ಟರಾದರೆ ದೇವರಿಂದ ಉಪಕಾರವನ್ನು ಪಡೆದು ತಿಳಿಯಪಡಿಸಿದಾಗ ಕೇಳದೆ ಹೋದರೆ ದುಷ್ಟರಾದರೆ ಮಕ್ಕಳು ಹೆಚ್ಚಿದರೆ ಅಂತ. ಒಂದು ವೇಳೆ ಅಲ್ಲಿ 1-2 ಇದ್ದದ್ರೆ ಕೂಡ ಅಲ್ಲಿ ತಪ್ಪಿಕೊಳ್ಳಬಹುದು ಅಂತ ಇದರ ಅರ್ಥ. ಅಥವಾ ಒಂದು ವೇಳೆ ಈ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಅಂತ ಹೊತ್ತಿಗೆ ಕತ್ತಿಯ ಬಾಯಿಗೆ ಕೆಟ್ಟವರ ಸವಾಸ ಮಾಡಿ ಅವರು ಕೂಡ ನಾನಾ ಥರದಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಈ ದುಷ್ಟನ ಪಾಪದ ಫಲ ಅವನ ಮಕ್ಕಳಿಗೂ ಕೂಡ ಬಂದೇ ಬರುತ್ತದೆ ಅಂತ ದೇವರು ನಮಗೆ ಸ್ತೋತ್ರವಾಗಲಿ. ಇದು ನನ್ನ ಜೀವಿತದಲ್ಲಿ ಕೂಡ ನಾನು ಬಹಳ ಸಲ ಹೇಳಿದ್ದೇನೆ. ನಮ್ಮ ಸಂತಾನವೇ ಒಂದು ದುಷ್ಟಫಲ ಸಂತಾನವಾಗಿತ್ತು. ನಮ್ಮ ಅಜ್ಜ ಅಂತವನಾಗಿದ್ದ, ಆ ಪಾಪ ನಮ್ಮ ತಂದೆ ಮೇಲೆ ಬಂತು, ಆ ಪಾಪ ಸುಮಾರು ಬಹಳ ನನ್ನ ಮೇಲೆ ಬಂತು. ಆದರೆ ದೇವರು ಪ್ರೀತಿಯಿಂದ ನಾನು ದರ್ಶನ ಕೊಟ್ಟು ಮೇಲೆ ಎತ್ತಿ ನಿಲ್ಲಿಸಿ ಇವತ್ತು ಸಾಕ್ಷಿಯನ್ನಾಗಿಯೂ ಬೋಧಕರನ್ನಾಗಿಯೂ ದೇವರೇ ಮಾರ್ಪಡಿಸುತ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನನ್ನನ್ನು ಒಂಟಿಯಾಗಿ ದೇವರು ಮಾಡಿದ್ದಾರೆ. ಯೆರೆಮೀಯನ ಗ್ರಂಥದಲ್ಲಿ ಯೆರೆಮೀಯನು ಹೇಳಿದ್ದಾನೆ ದೇವರಿಗೆ ಅಂದರೆ ಪರಮಾತ್ಮನಿಗೆ, ನನ್ನ ತಲೆಯ ಮೇಲೆ ನೀನು ಕೈ ಇಟ್ಟು ಒಂಟಿಯಾಗಿ ಮಾಡಿದ್ದಿ ನೀನು ನಿನ್ನ ಒಂದು ಸುವಾರ್ತೆಗಾಗಿ ವಿಷಯವನ್ನು ತಿಳಿಸುವುದಕ್ಕಾಗಿ ಅಂತಾಗಿ ಇವತ್ತು ದೇವರು ನನ್ನನ್ನು ಏನು ಮಾಡಿದ್ದಾರೆ, ಇಡೀ ನನ್ನ ಕುಟುಂಬದಿಂದಲೇ ಬೇರ್ಪಡಿಸಿಬಿಟ್ಟಿದ್ದಾರೆ, ಸಂಸಾರದಿಂದ ಬೇರ್ಪಡಿಸಿಬಿಟ್ಟಿದ್ದಾರೆ. ಒಂಟಿಯಾಗಿ 71 ವರ್ಷ ಆದರೂ ಒಂಟಿಯಾಗಿ ನಡೆದು ಯಾರ್ಯಾರಿಗೆ ತಿಳಿಸ್ಬೇಕೋ, ಎಲ್ಲಿಗೆ ಹೋಗಬೇಕೋ ಸತ್ಯ ಸುವಾರ್ತೆಯನ್ನು ತಿಳಿಸುವಂತೆ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ರಿಂದ ಹೀಗೆ ದೇವರು ಆದುಕೊಂಡವ್ರನ್ನ ಏನು ಮಾಡ್ತಾರೆ, ದೇವರೇ ನಡೆಸ್ತಾರೆ. ಆಗಲ್ಲಿ ಅವರಿಗೆ ಬಹಳ ಕಷ್ಟ, ಸಂಕಟ, ದುಃಖಗಳು. ಆಗ ಯಾರು ಹಿಂಸೆ ಕೊಡ್ತಾರೋ ಅವರಿಗೂ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆಮೇಲೆ ಅವರ ಮಕ್ಕಳು ಕೂಡ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ರೆ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ, ಇವತ್ತು ಕೂಡ ತಿಳ್ಕೊಳ್ತಾ ಇದ್ದೇವೆ. ಅಲ್ಲಿಂದ ಅವನ ಸಂತತಿಯವರಿಗೆ ಅನ್ನದ ಕೊರತೆ ತಪ್ಪದು. ಅವರು ಏನೇ ಮಾಡಿದರೂ ಕೂಡ ಖಂಡಿತವಾಗಿ ಎಷ್ಟೇ ಒಂದ್ಸಲ ಸಂಪಾದನೆ ಬರ್ಬೋದು, ಹೋಗ್ಬೋದು, ಎಷ್ಟೋ ಹಣ ಕೈ ಗೂಡ್ಬೋದು, ಖಂಡಿತವಾಗಿ ಅದು ಸ್ವಲ್ಪ ದಿವಸ ಆಮೇಲೆ ಮತ್ತೆ ಪುನಃ ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ಅವರು ಅನ್ನಕ್ಕೆ ಸಾರಿಗೆ ನಾನಾ ರೀತಿಯಲ್ಲಿ ಕೈ ಚಾಚಲೇಬೇಕಾಗ್ತದೆ. ಅಯ್ಯೋ ನನಗೆ ಕೊಡಿಯಪ್ಪ, ಅಯ್ಯೋ ನನಗೆ ಕೊಡಿ, ಅಯ್ಯೋ ಸ್ವಲ್ಪ ಕೊಡಿ, ನನಗಿಲ್ಲ, ಮಕ್ಕಳಿಗಿಲ್ಲ ಅಂತೇಳಿ ಏನೇ ಮಾಡಿದ್ರು ಕೂಡ ಅವರಿಗೆ ಅನ್ನದ ಕೊರತೆ ತಪ್ಪದು. ಅವ್ರು ಇನ್ನೊಂದು ಕಡೆಗೆ ಕೈ ಚಾಚಲೇಬೇಕು, ಭಿಕ್ಷೆ ಬೇಡಲೇಬೇಕು. ಇದು ನನ್ನ ಸಹೋದರಿ ನನ್ನ ಕಣ್ಣು ಮುಂದೆ ನಡೆದು ಹೋಗಿದೆ. ಈಗ ನಾನಿರುವ ಸ್ಥಳದಲ್ಲಿ ಕೂಡ ಇದೇ ಪರಿಸ್ಥಿತಿ ಆಗಿದೆ. ನನಗೆ ವಾಸಕ್ಕೆ ಮನೆ ಯಾರು ಕೊಟ್ಟಿದ್ದಾರೋ, ದೇವರು ಯಾರ ಕೈಲಿ ಕೊಡಿಸಿದ್ದವರೋ ಅವರ ಗತಿ ಇದುವೇ ಆಗಿದೆ. ಅವರ ಮಗಳ ಜೀವಿತದಲ್ಲಿ ಕೂಡ ದೇವರು ಸತ್ತವರನ್ನ ಬದುಕಿಸಿದ್ದಾರೆ, ದೆವ್ವದಿಂದ ಬಿಡುಗಡೆ ಮಾಡಿದ್ದಾರೆ. ಆದರೂ ಮತ್ತೆ ಮನುಷ್ಯ ಪುನಃ ಈ ಲೋಕದ ವಿಷಯಗಳಿಗೆ ಒಳಪಟ್ಟು ಜೀವಿಸ್ತಾ ಇದ್ದಾನೆ. ದೇವರ ವಾಕ್ಯ ಅಂದ್ರೆ
ಅವನಿಗೆ ಬೇಡವೇ ಬೇಡ, ನನಗೆ ಬಹಳ ಸಲ ವಿರುದ್ಧ ಬಂದ, ಬಹಳ ಸಲ ಹಿಂಸೆ ಕೊಟ್ಟ, ಈಗಲೂ ಇದೇ ಆಗಿದೆ. ಏನೇ ಆದರೂ ಕೂಡ ಅವನ ಹೆಂಡತಿ ಅಲ್ಲಿ ಇಲ್ಲಿ ಪಕ್ಕದ ಮನೆಯಲ್ಲಿ ಹೋಗಿ ಭಿಕ್ಷೆ ಬೇಡಿ ತಂದು ಅವನನ್ನು ಸಾಕಬೇಕಾಗಿದೆ. ಆದರೂ ಗರ್ವ ಅಹಂಕಾರ ಬಿಡುತ್ತಿಲ್ಲ. ಕೆಟ್ಟವರ ಸವಾಸದಲ್ಲಿ ಇದ್ದಾನೆ. ಅನ್ನದ ಕೊರತೆ ಯಾವಾಗಲೂ ತಪ್ತಾ ಇಲ್ಲ. ಅವನಿಗೆ ದೇವರು ಕೊಟ್ಟು ಭೂಮಿ ಇದೆ, ಭೂಮಿಯಲ್ಲಿ ಸರಿಯಾದ ಬೆಳೆ ಬರ್ತಾ ಇಲ್ಲ, ಕೆಲಸ ಮಾಡ್ಸೋಕ್ಕೆ ಆಗ್ತಾ ಇಲ್ಲ. ಇದು ಇವತ್ತು ನಾನಿರುವ ಸ್ಥಳದಲ್ಲಿಯೇ ಇದೇ ನಡೀತಾ ಇದೆ. ದೇವರ ಸ್ತೋತ್ರವಾಗಲಿ. ಆದ್ರಿಂದ ದಯವಿಟ್ಟು ದೇವರ ದರ್ಶನ ಆದವರು ದೇವರಿಂದ ದೂರ ಹೋಗಬಾರ್ದು, ದುಷ್ಟರಾಗಬಾರ್ದು. ಇದು ನಮಗೆ ಯೋಬನ ಮುಖಾಂತರ ದೇವರು ತಿಳಿಸಿದಂತ ಒಂದು ಎಚ್ಚರವಾಗಿದೆ. 15ನೇ ವಚನ. ಅವನ ಮನೆಯಲ್ಲಿ ಯಾರಾದರೂ ಉಳಿದರೆ ವ್ಯಾಧಿಯು ಅವರನ್ನು ಮಣ್ಣಿಗೆ ಸೇರಿಸುವುದು. ನೋಡಿ, ಬಹಳ ಕಠಿಣವಾಗಿಂತ ವಿರೋಧಿಗಳ ಮನೆಯಲ್ಲಿ ಉಳ್ಕೊಂಡ್ರೆ ಖಂಡಿತವಾಗಿ ಅವರಿಗೆ ಕಾಯಿಲೆ ಕಸ ಕೊಡಲ್ಲಿ ತಪ್ಪೋದಿಲ್ಲ. ಯಾಕೆಂದ್ರೆ ಅವನ ಪಾಪ ಇಲ್ಲಿ ಇವರಿಗೆ ಬರ್ತದೆ. ಆ ಅಷ್ಟೊಂದು ಪಾಪದಿಂದ ತುಂಬಿ ತುಳುಕ್ತಾರೆ. ಆದ್ರಿಂದ ವಿರೋಧಿಗಳ ಮನೆಯಲ್ಲಿ ಕೂಡ ವಿರೋಧಿಗಳ ಸವಸವನ್ನೇ ಬಿಡಬೇಕು. ಅವರ ಮನೆಯಲ್ಲಿ ಉಳ್ಕೊಳ್ಬಾರ್ದು. ಇಲ್ಲದ್ರೆ ಆ ಪಾಪ ಇಲ್ಲಿ ಬರ್ತದೆ. ಅವರಿಗೆ ಕಾಯಿಲೆ ಕಸ ಕೂಡ ಅವನ ಪಾಪ ಇಲ್ಲಿ ತಟ್ಟುತ್ತದೆ. ಯಾವ ರೀತಿ ಇವತ್ತೊಂದು ಕೆಟ್ಟ ಗಾಳಿಯು ಪ್ರತಿಯೊಬ್ಬನಿಗೆ ಬಡ್ಕೊಂಡು ಹೋಗ್ತದೋ ಅದೇ ರೀತಿ ಹೊಡೆಯುತ್ತದೆ. ಬಹಳ ಎಚ್ಚರವಾಗಿರ್ಬೇಕು. ಅಂತವರ ಸವಾಸ ಕೂಡ ಇರಬಾರ್ದು. ಅಪೊಸ್ತಲನಾದ ಪೌಲರು ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ಕೂಡ ಇದನ್ನೇ ಹೇಳಿದ್ದಾರೆ. ಅಂತವರ ಸವಾಸವನ್ನು ಬಿಟ್ಟು ಬಿಡಿ, ಅಂತವ್ರ ಜೊತೆಯಲ್ಲಿ ಊಟ ಮಾಡಬೇಡಿ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ದೂರ ಇರಬೇಕು. ಅವರ ಮನೆಯಲ್ಲಿ ಅವರ ವಿಧವೆಯರು ದುಃಖ ಕ್ರಿಯೆಗಳನ್ನು ನೆರವೇರಿಸುವುದಿಲ್ಲ. ಅವರ ವಿಧವೆಯರು, ಅವರ ಮನೆಯಲ್ಲಿ ಯಾರಾದರೂ ಗಂಡ ಇಲ್ಲದಂತ ವಿಧವೆಯರು ಇದ್ದರೆ ದುಃಖ ಕ್ರಿಯೆಗಳನ್ನು ನೆರವೇರಿಸುವುದಿಲ್ಲ. ಅವರಿಗೆ ಖಂಡಿತವಾಗಿ ದುಃಖ ಕ್ರಿಯೆ ನೆರವೇರಿಸಲಿಕ್ಕೆ ಆಗುವುದೇ ಇಲ್ಲ. ಆ ಮಟ್ಟಕ್ಕೆ ಅವರ ಪರಿಸ್ಥಿತಿ ಬಂದು ಹೋಗ್ತದೆ ವಿರೋಧಿಗಳದ್ದು. ಇದು ನನ್ನ ಕಣ್ಣಾರೆಗೆ ದೇವರ ದರ್ಶನವಾಗಿ 31ನೇ ವರ್ಷದಲ್ಲಿ ಎಷ್ಟೋ ನಡೆದು ಹೋಗಿದೆ. ಇವತ್ತು ಕೂಡ ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 16ನೇ ವಚನ. ಅವನು ಬೆಳ್ಳಿಯನ್ನು ಧೂಳಿನ ಹಾಗೆ ಹೇರಳವಾಗಿ ಕೂಡಿಸಿಟ್ಟು ವಸ್ತ್ರಗಳನ್ನು ಮಣ್ಣಿನಂತೆ ವಿಶೇಷವಾಗಿ ಸಿದ್ಧ ಮಾಡಿಕೊಂಡರು. ಅವನು ಎಷ್ಟೇ ಬೆಳ್ಳಿ ಆಗಲಿ ಬಂಗಾರ ಆಗಲಿ ಏನೇ ಕೂಡಿ ಇಟ್ಲಿ ಅದು ಧೂಳನ್ನು ತುಳಿದು ನಾಶ ಮಾಡ್ತೇವಲ್ಲ, ಹಾಗೆ ಅದು ಧೂಳು ಯಾವುದಾದ್ರು ಪ್ರಯೋಜನಕ್ಕೆ ಬರ್ತದ? ಯಾವುದು ಬರುವುದಿಲ್ಲ. ಅದೇ ರೀತಿ ಅವನ ಆಸ್ತಿ ಪಾಸ್ತಿಗಳು ಎಷ್ಟೇ ಕೂಡಿಸಿಟ್ರು ಕೂಡ ಸಂಪೂರ್ಣ ನಾಶವಾಗ್ತದೆ. ಅದು ಅವನಿಗೆ ಸಿಕ್ಕೋದಿಲ್ಲ, ಕೂಡಿಸಿಡಕ್ಕೆ ಆಗುವುದು ಕೂಡ ಇಲ್ಲ. ಒಂದು ವೇಳೆ ಕೂಡಿಸಿಟ್ರು ಇನ್ನೊಂದು ಸಲ ಕಷ್ಟ ಸಂಕಟ ದುಃಖ ಬಂದಾಗ ಯಾರಿಗಾರು ಮಾರ್ತಾನೆ ಅಥವಾ ಅಡವಿಡ್ತಾನೆ, ಅದು ಅವನಿಗೆ ಸಿಕ್ಕುವುದಿಲ್ಲ. ವಸ್ತ್ರಗಳನ್ನು ಮಣ್ಣಿನಂತೆ ವಿಶೇಷವಾಗಿ ಸಿದ್ಧ ಮಾಡಿಕೊಂಡರು. ವಸ್ತ್ರಗಳನ್ನು ಅಯ್ಯೋ ನನಗಂತ ಬಟ್ಟೆ ಬೇಕು, ಇಂಥ ಬಟ್ಟೆ ಬೇಕು ಅಂತೇಳಿ ಅವನು ಅದನ್ನ ರೆಡಿ ಮಾಡಿ ಇಸ್ತ್ರಿ ಮಾಡಿ ಒಂದು ಕಡೆ ಇಟ್ಟುಕೊಳ್ಬೋದು, ಮಾಡ್ಬೋದು. ನನಗೆ ಬೇಕೇ ಬೇಕು ಅಂತೇಳಿ ಖಂಡಿತವಾಗಿ ಅದನ್ನು ಹಾಕ್ಲಿಕ್ಕೆ ಅವನಿಗೆ ಬರುವುದಿಲ್ಲ. ಯಾಕೆಂದ್ರೆ ನಾನಾ ಥರದ ಕಷ್ಟ ಸಂಕಟ ದುಃಖ ಕಾಯಿಲೆ ಕಸಗಳು ಆಗಿರುವಾಗ ಇವನ ಬೆಳ್ಳಿ ಬಂಗಾರ ಎಲ್ಲಿ ಇವನಿಗೆ ರಕ್ಷಣೆಗೆ ಬರ್ತದೆ? ಇವನ ಒಳ್ಳೆ ಒಳ್ಳೆ ಬಟ್ಟೆಗಳು ಅಲಂಕಾರ ಬಟ್ಟೆಗಳು ಎಲ್ಲಿ ಇವನಿಗೆ ಅದನ್ನ ಹಾಕ್ಲಿಕ್ಕೆ ಆಗ್ತದೆ? ಅಯ್ಯೋ ಅಯ್ಯೋ ನನ್ನ ಕಾಯಿಲೆ ಒಂದ್ಸಲ ಗುಣ ಆದ್ರೆ ಸಾಕಪ್ಪ ಅಂತೇಳಿ ಬಡದಾಡಬೇಕಾಗ್ತದೆ. ನೋಡಿ, ಒಂದ್ಸಲ ಕೊರೋನಾ ಬಂತು, ಹಿಂದೆ ಆಗವರ ಬೆಳ್ಳಿ ಬಂಗಾರಗಳನ್ನು ಇಡೀ ನಾವು ಪ್ರಪಂಚದಲ್ಲಿ ಮಾಧ್ಯಮದಲ್ಲಿ ನೋಡುವಾಗ ಎಷ್ಟೋ ದೇಶಗಳಲ್ಲಿ ಕೂಡ ಎಲ್ಲವನ್ನ ಕಿತ್ತು ಎಸ್ತರು. ಎಲ್ಲ ತಂದೆ ತಾಯಿಗಳು ಸತ್ತು ಮಕ್ಕಳು ತಬ್ಲಿಯಾಗಿದ್ದಾರೆ, ಮಕ್ಕಳು ಸತ್ತು ತಂದೆ ತಾಯಿಗಳೇ ಉಳ್ಕೊಂಡಿದ್ದಾರೆ. ಅವರ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಬೇರೆ ವಿಗ್ರಹ ದೇವರುಗಳು ಮಾಯಾ ಮಂತ್ರ ಜ್ಯೋತಿಷದವರು ದೇವ ಮಾನವರು ಮಠ ಮಂದಿರಗಳು ಏನಾದರೂ ಅವರಿಗೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತಾ? ಇಲ್ಲ. ಇದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಕೂಡ ಹಳೆ ಒಡಂಬಡಿಕೆಯಲ್ಲಿ ಜಪನ್ಯ ಪ್ರವಾದಿ ಕೂಡ ಇದನ್ನು ಹೇಳಿದ್ದಾರೆ. ನಿನಗೆ ಕಷ್ಟ ಸಂಕಟ ದುಃಖ ಸಮಯ ದೇವರ ಶಿಕ್ಷೆ ಬರುವಾಗ ಈ ಬೆಳ್ಳಿ ಬಂಗಾರಗಳು ನಿನ್ನ ರಕ್ಷಣೆಗೆ ಬರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನಮ್ಮನ್ನು ರಕ್ಷಿಸುವುದು ಯಾವುದಾಗಿದೆ? ದೇವರು ದರ್ಶನ ಕೊಟ್ಟ ಮೇಲೆ, ದೇವರ ವಾಕ್ಯವನ್ನ ದೇವರು ತಿಳಿಯಪಡಿಸ್ತಾ ಬಂದ ಮೇಲೆ ನಾವು ಅದಕ್ಕೆ ವಿಧೇಯರಾಗಿ ಜೀವಿಸ್ತಾ ಬಂದರೆ ಮಾತ್ರ ನಮಗೆ ರಕ್ಷಣೆ ಶಾಂತಿ ಸಮಾಧಾನ. ವಿನಃ ಇಲ್ಲದ್ರೆ ನಮಗೆ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಬೆಳ್ಳಿ ಬಂಗಾರ ಇದ್ರೂ ಕೂಡ, ಎಷ್ಟೇ ಬಟ್ಟೆ ಇದ್ರು ಏನೇ ಇದ್ರು ಎಲ್ಲವೂ ನೆಲಪಾಲು. ಸುನಾಮಿ ಚಂಡಮಾರುತ ಬಿರುಗಾಳಿ ಬೆಟ್ಟ ಜರಿಯೋದು ಬೆಂಕಿ ಬೀಳುವಂಥದ್ದು ಅಥವಾ ಹೋದಲ್ಲಿ ಬಂದಲ್ಲಿ ಏನಾದರೂ ಆಕ್ಸಿಡೆಂಟ್ಗಳಾಗಿ ಕೈ ಕಾಲು
ಸಿಕ್ಕೊಳ್ಳುವಂಥದ್ದು ಅಥವಾ ಇನ್ನೂ ಜಾಸ್ತಿ ಹೋಗಿ ಜೈಲಲ್ಲಿ ಕುಳಿಯುವಂಥದ್ದು, ನಾನಾ ರೀತಿಯಲ್ಲಿ ಬರುವಂಥ ಶಿಕ್ಷೆ ಇದು ನನ್ನ ಸಹೋದರ ಸಹೋದರಿಯರೇ, ಇದು ದೇವರು ಕೊಡುವಂಥ ಒಂದು ಶಿಕ್ಷೆಯಾಗಿದೆ. ಬಹಳ ಎಚ್ಚರ. 17ನೇ ವಚನ. ಆ ವಸ್ತ್ರಗಳನ್ನು ನೀತಿವಂತರು ಧರಿಸಿಕೊಳ್ಳುವರು, ಆ ಬೆಳ್ಳಿಯನ್ನು ನಿರ್ದೋಷಿಗಳು ಹಂಚಿಕೊಳ್ಳುವರು. ನೋಡಿ, ಬಟ್ಟೆ, ನನಗೆ ಒಳ್ಳೆ ಬಟ್ಟೆ ಇದ್ದರೆ ಎಂತೆಂಥೋ ಬಟ್ಟೆಗಳು ಅದನ್ನು ಇಸ್ತ್ರಿ ಮಾಡಿ ಅಂದರೆ ಐರನ್ ಮಾಡಿ ಬಹಳ ಚೆನ್ನಾಗಿ ಇಟ್ಟಿರ್ತಾರೆ. ಅವರಿಗೆ ಹಾಕ್ಲಿಕ್ಕೆ ಅದು ಆ ದಿವಸ ಬರುವುದಿಲ್ಲ. ಆಗ ಅದನ್ನ ಏನಾಗ್ತದೆ ಅಂದರೆ ನೀತಿವಂತರು ಹಾಕ್ಕೊಳ್ತಾರೆ. ಅಂದರೆ ಆ ಮನೆಯವರು, ಅಯ್ಯೋ ಇಂಥ ಬಟ್ಟೆ ಇದೆಯಪ್ಪ, ಅವ್ರು ಹಾಕ್ಲಿಲ್ಲ, ಅವ್ರಿಗೆ ಈ ರೀತಿ ಆಯ್ತು, ಅವ್ರಿಗೆ ಆಗೋದಿಲ್ಲ, ಇದನ್ನ ನೀವು ಹಾಕೊಳ್ಳಿ, ಹಾಳು ಮಾಡಬೇಡಿ ಅಂದರೆ ಅವರ ಮನೆಯವರು ಬೇರೆಯವರಿಗೆ ಕೊಡುವ ಪರಿಸ್ಥಿತಿ ಬರ್ತದೆ. ಕಾರಣ ದೊಡ್ಡೊಂದು ಕಾಯಿಲೆ ಹಿಡ್ಕೊಂಡು ಮಲಗಿದಲ್ಲಿ ಆದರೆ ಅಂತ ಬಟ್ಟೆ, ಒಳ್ಳೆ ಬಟ್ಟೆ ಯಾರಿಗೆ ಬೇಕು? ಜೈಲಿಗೆ ಹೋದರೆ ಆ ಬಟ್ಟೆ ಯಾರಿಗೆ ಬೇಕು? ಸತ್ತ ಮೇಲೆ ಅಂತೂ ಇಲ್ಲವೇ ಇಲ್ಲ. ಇದಾಗಿದೆ ಈ ಪರಿಸ್ಥಿತಿ. ಹಾಗೆ ಆಮೇಲೆ ಆ ಬೆಳ್ಳಿಯನ್ನು ನಿರ್ದೋಷಿಗಳಾಗಿ ಹಂಚಿಕೊಳ್ಳುವರು. ಅಲ್ಲಿ ಯಾರು ಇರುವುದಿಲ್ಲ, ನಿರ್ದೋಷಿಗಳು. ಕಡೆಗೆ ಆ ಮನೆಯ ನಾಶವಾಗ್ಬೋದು, ಯಾರಿಲ್ಲದಾಗ್ಬೋದು. ಕಡೆಗೆ ಅಲ್ಲಿ ಸಿಕ್ಕಿದವರು ಏನು ಮಾಡ್ತಾರೆ, ತಕೋ ನೀನು ಸ್ವಲ್ಪ ನಾನು ಸ್ವಲ್ಪ ಅಂತೇಳಿ ಹಂಚಿಕೊಳ್ತಾರಂತೆ. ದೇವ್ರ ನಮ್ಗೆ ಇದು ಯಾರಿಗೆ ಬರುವಂಥ ಶಿಕ್ಷೆ? ದೇವರಿಗೆ ವಿರುದ್ಧವಾಗಿ ಆಗುವಂಥವರ ಶಿಕ್ಷೆಗೆ ಇದೇ ಬರುವಂಥದ್ದು. ಇವತ್ತು ನಾವು ಬೆಂಗಳೂರು ಕಡೆ ದೊಡ್ಡ ಪಟ್ಟಣಗಳಲ್ಲಿ ನೋಡ್ತೇವೆ, ಸಾಲ ಮೂಲ ಮಾಡಿ ಬಹಳ ಜೋರಾಗಿ ನಾವು ಆಗಿರಬೇಕು, ನಾವು ಹೀಗಿರಬೇಕು ಅಂತೇಳಿ ಬಹಳ ಎಲ್ಲ ನಾನಾ ಥರದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಬ್ಯಾಂಕುಗಳೆಲ್ಲ ಸಾಲ ಮಾಡಿ ಮನೆಗಳನ್ನ ಕಟ್ತಾರೆ. ಕಡೆಗೆ ಅವರಿಗೆ ಅದನ್ನ ಸಾಲ ತೀರ್ಸಕ್ಕೆ ಆಗುವುದಿಲ್ಲ. ಆಮೇಲೆ ಏನು ಮಾಡ್ತಾರೆ, ಕೋರ್ಟಿಂದ ನೋಟಿಸ್ ಬರ್ತದೆ, ಹರಾಜು ನೋಟಿಸ್ ಬರ್ತದೆ. ಆವಾಗ ಇವ್ರು ಏನು ಮಾಡ್ತಾರೆ, ಮನೆ ಸಾಮಾನೆಲ್ಲ ಸಾಗಿಸಿ ಅಥವಾ ಬೀಗ ಹಾಕಿ ಅಲ್ಲಿಂದ ಖಾಲಿ ಮಾಡ್ತಾರೆ. ಕೋರ್ಟಿನಿಂದ ಆದೇಶ ಬಂದು ಏನು ಮಾಡ್ತಾರೆ, ಮನೆಯ ಬೀಗವನ್ನು ಒಡೆದು ಆ ವಸ್ತುಗಳನ್ನೆಲ್ಲ ಏನು ಮಾಡ್ತಾರೆ, ಬೇರೆಯವ್ರಿಗೆ ಕೊಡ್ತಾರೆ, ಇಲ್ಲಾಂದರೆ ಹರಾಜು ಹಾಕ್ತಾರೆ. ನೋಡಿ ಪರಿಸ್ಥಿತಿ ಯಾವುದು. ಅದಕ್ಕೆ ಹೇಳಿದ್ದು, ಇರೋದ್ರಲ್ಲೇ ನಾವು ಏನು ಮಾಡಬೇಕು, ತೃಪ್ತಿ ಪಟ್ಟು ಹೋಗಬೇಕು. ಏರಿದವ್ರನ್ನ ತಗ್ಗಿಸ್ತೀನಿ, ತಗ್ಗಿದವ್ರನ್ನ ಏರಿಸ್ತೀನಿ. ಚಾಪೆ ಇದ್ದಷ್ಟೇ ಕಾಲು ಚಾಚು. ಜಾಸ್ತಿ ಉದ್ದ ಚಾಪೆ ಸಣ್ಣಾಗಿ, ಕಾಲು ನಾವು ಉದ್ದ ಇದ್ದಂತ ಚಾಚಿದರೆ ನಮ್ಮ ಕಾಲು ಏನಾಗ್ತದೆ, ಮಣ್ಣಿಗೆ ಬೀಳ್ತದೆ. ಇವತ್ತು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನಾವು ಬೆಡ್ಶೀಟು ರಗ್ಗ ಹೊದ್ದುಕೊಂಡು ನಾವು ಮಲಗ್ತೇವೆ, ರಗ್ಗ ಹೊದ್ದುಕೊಂಡು. ಆವಾಗ ಒಂದು ವೇಳೆ ನಾವು ಉದ್ದಾಗಿ ನಮ್ಮಲ್ಲಿರುವಂಥ ರಗ್ಗುಗಳು ಗಿಡ್ಡಾದರೆ ಕಾಲು ರಗ್ಗಿಂದ ಹೊರಗಡೆ ಹೋಗಿ ಆ ಕಾಲೇನಾಗ್ತದೆ, ಅಲ್ಲಿ ಫುಲ್ಲು ಚಳಿಯಿಂದ ಕೊರೈತಾ ಇರ್ತದೆ. ಆಗ ಏನು ಮಾಡ್ತೇವೆ, ಕಾಲನ್ನು ಮುದುರಿ ಬೆಡ್ಶೀಟ್ ರಗ್ಗುಗಳ ಒಳಗೆ ಇಟ್ಟುಕೊಳ್ಳೋಕ್ಕೆ ನಾವು ನೋಡ್ತೇವೆ, ಹೌದಲ್ವೋ? ಅದೇ ರೀತಿ ದೇವರು ಕೂಡ, ದೇವರ ವಾಕ್ಯ ಕೂಡ ಅದನ್ನೇ ಹೇಳಿದ್ದು, ಇರುವುದರಲ್ಲಿ ತೃಪ್ತಿಯಾಗಿರಿ ಅಂತೇಳಿ, ನಿಮ್ಮನ್ನ ನೀವು ಏರಿಸಿಕೊಳ್ಬೇಡಿ ಅಂತೇಳಿ. ಮತ್ತು 23ನೇ ಅಧ್ಯಾಯ 12ನೇ ವಚನ ನೋಡುವಾಗ, ಏರಿದವರನ್ನು ತಗ್ಗಿಸಲ್ಪಡುವುದು, ತಗ್ಗಿದವರನ್ನ ಏರಿಸಲ್ಪಡುವುದು ಅಂತ ಬರೆಯಲ್ಪಟ್ಟಿದೆ. ಹಾಗೆ ದೇವರ ದರ್ಶನ ಆದವರು ಇವತ್ತು ನಾವು ಯಾವಾಗಲೂ ಮೇಲೆ ಏರಿ ಹೋಗಬಾರದು. ದೇವರ ವಾಕ್ಯವನ್ನು ಕೇಳಿಕೊಂಡು ಅಥವಾ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಅದರಂತೆ ನಡೆದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನು ಹೊಂದಬಹುದು. ಅಂಥವರ ಮಕ್ಕಳು ಕೂಡ ನೀತಿವಂತರು, ಆಶೀರ್ವಾದವಂತವರು ಆಗ್ತಾರೆ. ಇಲ್ಲದ್ರೆ ಖಂಡಿತವಾಗಿ ಎಲ್ಲವೂ ಪರರ ಪಾಲಾಗುವುದು. ಇವತ್ತು ಆಸ್ತಿಯಲ್ಲಿ ಅಷ್ಟೇ, ನನಗೆ ಆಸ್ತಿ ಬೇಕು, ಇನ್ನೊಬ್ಬರಿಗೆ ಹೊಡೆಯೋದು, ಬಡಿಯೋದು, ದಗ ಮೋಸ ಮಾಡೋದು, ಬಡ್ಡಿಗೆ ದುಡ್ಡು ಕೊಡೋದು, ವಾಹನಗಳನ್ನು, ಬೆಳ್ಳಿ ಬಂಗಾರಗಳನ್ನು ವಶಪಡಿಸಿಕೊಳ್ಳೋದು, ಆಸ್ತಿಯನ್ನು ವಶಪಡಿಸಿಕೊಳ್ಳೋದು ಎಲ್ಲ ಮಾಡ್ತಾರೆ. ಕಡೆಗೆ ಅವರು ಕೂಡ ನಾನಾ ಥರದ ಕಷ್ಟ ಸಂಕಟ ದುಃಖಗಳು ಬಂದರೆ ಅಂಥ ಆಸ್ತಿ ಇರೋದಿಲ್ಲ, ಅಂಥ ವಸ್ತುಗಳು ಇರುವುದಿಲ್ಲ, ಯಾವುದು ಇರೋದಿಲ್ಲ. ಅನ್ಯಾಯದ ಸಂಪಾದನೆ ಸರ್ವನಾಶ. ಅದು ಕಡೆಗೆ ದೇವರು ಚೆಲ್ಲಾಪಿಲ್ಲಿ ಮಾಡಿ ಯಾರ ಕೈಗೆ ಸಿಕ್ಕಬೇಕೋ ಅವರ ಕೈಗೆ ಅದನ್ನ ಕೊಟ್ಟು ಅವ್ರ ಕೈಗೆ ಸಿಕ್ಕುವ ಹಾಗೆ ಮಾಡ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರ. 18ನೇ ವಚನ. ಅವನು ಕಟ್ಟಿಕೊಂಡ ಮನೆಯು ಜಾಡ ಹುಳದ ಗೂಡಿನಂತೆಯೂ ಕಾವಲುಗಾರನು ಹಾಕಿಕೊಂಡ ಮಂಚಿಕೆಯಂತೆಯೂ ದುರ್ಬಲವಾಗಿರುವುದು. ನೋಡಿ, ದುಷ್ಟರು ಏನು ಮಾಡ್ತಾರೆ ಅಂತ, ಅವರು ಕಟ್ಟಿಕೊಂಡ ಮನೆ, ಇಂಥ ಮನೆ ಕಟ್ಟಲಿ ಜಾಡ ಹುಳದ ಗೂಡಿನಂತೆಯೂ, ಏನೇ ಆದರೂ ಕೂಡ ಮನೆಯು ಕೂಡ ಒಂದು ಚೆನ್ನಾಗಿರುವುದಿಲ್ಲ, ನೋಡೋರಿಗೊಂದು ಅಸಹ್ಯ, ನಾನಾ ರೀತಿಯಲ್ಲಿ ಮನೆ ಶುದ್ಧ ಆಗಲು ಸಾಧ್ಯವಿಲ್ಲ. ಏನೋ ಒಂಥರ ಇವತ್ತು ಈ ಸ್ಲಮ್ ಏರಿಯಾಗಳಲ್ಲಿ ಕೂಡ ಇವತ್ತು ಬಹಳ ದೊಡ್ಡ ಒಳ್ಳೊಳ್ಳೆ ಮನೆಗಳಿವೆ, ಆದರೆ ಒಬ್ಬೊಬ್ಬರ ಮನೆ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಆ ಮನೆ ಕೂಡ ಸರಿ ಇಟ್ಕೊಳ್ಳೋಕೆ ಆಗೋದಿಲ್ಲ. ನೋಡಿದವರು ಛೀ ಇದೇನಪ್ಪ ಇಂಥ ಮನೆ ಅಂತೇಳಿ ಹೇಳಿ ಅವರನ್ನು ಒಂಥರ ಬಹಳ ಕಡಿಮೆ ಥರದಲ್ಲಿ ಕಾಣುವರಾಗಿದ್ದಾರೆ ಅಂತ ಮಾತುಗಳು ಕೂಡ ಬರ್ತದೆ. ಜಾಡರ ಹುಳದ ಗೂಡಿನಂತೆಯೂ ಖಂಡಿತವಾಗಿ ಮನೆ ಕೂಡ ಅಲ್ಲಿ ಸರಿ ಇರುವುದಿಲ್ಲ. ಕಾವಲುಗಾರನು ಹಾಕಿಕೊಂಡ ಮಂಚಿಕೆಯಂತೆಯೂ ದುರ್ಬಲವಾಗಿರುವುದು.
ಇವತ್ತು ಕಾವಲುಗಾರರು ಏನು ಮಾಡ್ತಾರೆ, ಅವರು ಒಳ್ಳೆ ಒಂದು ಮಂಚ ಕಟ್ಟಿಕೊಂಡು ಹೋಗಿ ಅಲ್ಲಿ ಮಲಗಲಿಕ್ಕೆ ಇಟ್ಟುಕೊಳ್ತಾರ? ಇಲ್ಲ, ಸಾಧಾರಣ ಮಲಗಲಿಕ್ಕೆ ಸಾಕು ಅಂತೇಳಿ ಒಂದು ಸಣ್ಣ ಮಂಚವನ್ನು ನಾನಾ ಥರದಲ್ಲಿ ಬಹಳ ಕೀಳ್ಮಟ್ಟದಲ್ಲಿ ಮಾಡಿ ಇಟ್ಟುಕೊಳ್ತಾರೆ. ಅದೇ ರೀತಿ ಅವನ ಮನೆಯಲ್ಲಿ ಮಂಚಗಳು ಅದೇ ರೀತಿ ಇರ್ತವೆ. ಮನೆ ಕೂಡ ಅಂದ ಚಂದ ಇರೋದಿಲ್ಲ, ನೋಡ್ಲಿಕ್ಕೆ ಒಂದು ಸೊಗಸು ಇಲ್ಲ. ಇನ್ನೊಬ್ರು ನೋಡಿದಾಗಲೇ ಅವರಿಗೆ ಹೇಸಿಗೆ ಆಗ್ತದೆ, ಚೀಂತೇಳಿ ಹೇಳಿಸ್ತದೆ. ಇದು ಇವತ್ತು ನಾನಿರುವ ಈ ಸ್ಥಳದಲ್ಲಿ ನನಗೆ ದೇವರು ಯಾರ ಮುಖಾಂತರ ಮನೆ ಕೊಡಿಸಿದ್ದಾರೋ, ಇದನ್ನು ಸ್ವಲ್ಪ ಹಿಂದೆ ಹೇಳಿದೆ, ಅವರ ಪರಿಸ್ಥಿತಿ ಇದುವೇ ಆಗಿದೆ. ಮನೆಯನ್ನು ಕೂಡ ಒಳ್ಳೇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮರಗಳಿಗೆ ಸರಿಯಾದ ಒಂದು ಜಾಗ ಇಲ್ಲ, ಸರಿಯಾದ ಒಂದು ಬೆಳಕು ಇಲ್ಲ, ಏನೂ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ಅರಿತುಕೊಂಡು ಅವರ ಮಗಳ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳು ಬಹಳ ದೊಡ್ಡದು. ಆದ್ರಿಂದ ದೇವರ ದರ್ಶನವಾದ ಮೇಲೆ ತಿರುಗಿ ವಿರೋಧಿಗಳಾಗಿ ಹೋದ್ರೆ ಇಂಥ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 19ನೇ ವಚನ. ಅವನು ಧನಿಕನಾಗಿ ನಿದ್ರಿಸಿದರೂ ಮತ್ತೆ ನಿದ್ರೆಯನ್ನು ಕಾಣದೆ ಹೋಗುವನು, ತನ್ನ ಕಣ್ಣನ್ನು ತೆರೆಯುತ್ತಲೇ ಇಲ್ಲವಾಗುವನು. ಈ ದುಷ್ಟರು ಎಂತೆ ಐಶ್ವರ್ಯವಂತರಾದರೂ ನಿದ್ರೆ ಮಾಡಿದರೂ ಕೂಡ ಅವರಿಗೆ ನಿದ್ದೆ ಬರೋದಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಹೆದರಿಕೆ, ಯಾರು ಬರ್ತಾರೋ, ಏನು ಮಾಡ್ತಾರೋ, ಯಾರು ಹೊಡಿತಾರೋ, ಎಲ್ಲಿ ಕೊಲ್ತಾರೋ, ಏನು ಮಾಡ್ತಾರೋ, ನನಗೆ ಏನಾಗ್ತದೋ ಅಂತ ಒಂದು. ಎರಡನೇ, ನಾನಾ ಥರದ ಕಾಯಿಲೆ, ಸಂಕಟ, ದುಃಖಗಳಲ್ಲಿ ಅವರು ರಾತ್ರಿಯನ್ನು ಕಳಿಬೇಕಾಗ್ತದೆ. ಅಂದರೆ ಅನ್ಯಾಯದ ಸಂಪಾದನೆಯ ದುಷ್ಟರು ಅನ್ಯಾಯ ಮಾಡಿದ್ದು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದು, ದೇವರನ್ನು ಅಸಡ್ಡೆ ಮಾಡಿದವರಿಗೆ ಇದುವೇ ಗತಿ. ಅವರು ಎಂಥ ಕೋಟೇಶ್ವರ ಆದರೂ ಕೂಡ ತನ್ನ ಕಣ್ಣನ್ನು ತೆರೆಯುತ್ತಲೇ ಇಲ್ಲವಾಗುವರು. ಒಂದು ವೇಳೆ ಅವರು ಊಟ ಎಲ್ಲ ಮಾಡಿ ಮಲಗಿದ್ರು, ಎಲ್ಲಿಯಾದರೂ ಹೋದಲ್ಲಿಯೂ ಯಾವಾಗ ಅವರ ಪ್ರಾಣ ಪಕ್ಷಿ ಹೆಂಗೆ ಹಾರಿ ಹೋಗ್ತದೆ ಅಂತ ಗೊತ್ತಿಲ್ಲ. ಒಂದು ರೌಡಿಗಳ ಕೈಲಿ ಸಾಯ್ತಾರ, ಇಲ್ಲಾದ್ರೆ ಆಕ್ಸಿಡೆಂಟ್ ಆಗ್ತದೆ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ನಾನಾ ಥರದಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ಸಾವು ಬರ್ತದೆ ಅಂತ ಗೊತ್ತಿಲ್ಲ ಯಾರಿಗೆ, ದುಷ್ಟರಿಗೆ, ಈ ದುರುಳರಿಗೆ. ಇದು ಕೂಡ ಇವತ್ತು ಬೇಕಾದಂಥ ಐಶ್ವರ್ಯವಂತರಿಗೆ, ಕೋಟ್ಯಾಧೀಶರುಗಳಿಗೆ ಇದು ಆಗಿ ಹೋಗಿದೆ. ಇದು ಕೂಡ ನಡೀತಲೇ ಇದೆ. ಆದ್ದರಿಂದ ದೇವರಿಂದ ದರ್ಶನವಾದಂಥ ನಾವುಗಳು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರ ಆಶೀರ್ವಾದವನ್ನು ಪಡೆಯುವಂತರಾಗೋಣ. ಮಕ್ಕಳನ್ನು ಕೂಡ ದೇವರ ಆಶೀರ್ವಾದ ಮಾಡುತ್ತಾರೆ. ಇದು ನಾಳೆಗೆ ಮುಂದುವರಿದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನ ಕೂಡ ನನ್ನ ಮುಖಾಂತರ ನನ್ನ ಸಹೋದರ ಸಹೋದರಿಗೆ, ನಿಮ್ಮ ಇಷ್ಟವಾದವರಿಗೆ ನೀವು ತಿಳಿಪಡಿಸಬೇಕಾಗಿ ಸ್ತೋತ್ರ. ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಹೊಂದಿಕೊಳ್ಳುವಂತಾಗಲಿ. ನಿಮ್ಮಿಂದಲೇ ಆಶೀರ್ವಾದ ಹೊರತು ಯಾರಿಂದಲೂ ಇಲ್ಲ ಸ್ವಾಮಿ, ನಿಮ್ಮಿಂದಲೇ ರಕ್ಷಣೆ ಹೊರತು ಯಾರಿಂದಲೂ ಇಲ್ಲ. ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ್ದೀರಿ. ಅವರೆಲ್ಲರನ್ನು ಕ್ಷಮಿಸಿ ಅವರನ್ನು, ಅವರ ಮಕ್ಕಳನ್ನು ಆಶೀರ್ವದಿಸಿರಿ, ನಿಮ್ಮ ಸಾಕ್ಷಿಗಳನ್ನಾಗಿ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮ್ಮನ್ನು ಕೂಡ ದೇವರು ಹೇರಳವಾಗಿ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ದೇವರು ಎಲ್ಲ ರೀತಿಯಲ್ಲೂ ನಿಮ್ಮ ಮೇಲೆ ಕರುಣೆ, ಕೃಪೆ, ಪ್ರೀತಿ ಇರಲಿ. ಧನ್ಯವಾದಗಳು.